ಆ ಪಾತ್ರದೊಳಗೆ ಹೋಗಿ ಮಾಡ್ತಕ್ಕಂಥ ಕೆಲವು ಜನಗಳು ಇದ್ದಾರೆ. ಕೆಲವು ಜನಗಳಿಗೂ ಸುಮ್ಮನೆ ಅದು ಬಂದಿದ್ದೆಲ್ಲ ಮಾಡ್ಬೇಕಂತೇಳಿ ಮಾಡ್ತಾರೆ. ಆ ಬಂದಿದ್ದೆಲ್ಲ ಮಾಡಬೇಕು ಅಂತ ಆ ಸಾಲಿನೊಳಗೆ ನಾನು ಒಬ್ಬ. ಹೆಂಗಂತಂದ್ರೆ ರೀ, ಆ ಪಾತ್ರಕ್ಕೆ ನಾನು ಸೂಟ್ ಆದೆ. ಜೊತೆಗೆ ಆ ಪಾತ್ರ ಮಾಡುವಾಗ ಅದು ಮುಸ್ಲಿಂ ಕ್ಯಾರೆಕ್ಟರ್. ಅದು ಯಾವುದು, ಜೋಗಿಯಲ್ಲಿ ಟೀ ಮಾಡೋ ಅಂಗಡಿ. ಹೌದು, ಅದಕ್ಕೂ ಕೂಡ ಒಂದಿಷ್ಟು ಸಂವಾದ ಆಯ್ತು ರೀ. ನಾನು ಅಲ್ಲೇ ಅಂದೆ ರೀ, ಯಾಕೆ ಅಲ್ಲೇ ಅಂತ ನಾನು ಇದು ಏಟು ತಗೊಂಡಿದ್ದೆ ರೀ. ನಿಮ್ಮ ಸಿನಿಮಾ ವ್ಯವಹಾರನೇ ಬೇಡ ತಂದಿದೆ, ಸಿನಿಮಾ ನಮ್ಗೆ ಬೇಡಪ್ಪ, ಸಿನಿಮಾ ಮಾಡೋದು ಅಲ್ಲಿನ ಅಂದಾಗ ಈ ಮೊದಲು ಈ ಜೋಗಿಂತ ಮುಂಚೆ ಲಹರಿ ಅವ್ರದ್ದು ವಿಷ್ಣುವರ್ಧನ್ ಸಿನಿಮಾ ಆಯ್ತು ರೀ, ಮಹಾಕ್ಷತ್ರಿಯ. ನಂಗೆ ನೆನಪಿದೆ, ಕರೆಕ್ಟ್. ಮಹಾಕ್ಷತ್ರಿಯದಲ್ಲಿ ಅವ್ರು ಲಹರಿ ಅವರು ಪಟ್ಟು ಹಿಡಿದು ಬಿಟ್ರು, ಗುರುರಾಜ್ ನೀವು ಹಾಡಬೇಕು, ಜೊತೆಗೆ ನಟನೆ ಮಾಡಬೇಕು ಅಂದರೆ. ಅವು ನನ್ನ ಜನಪ್ರಿಯತೆ ಗೊತ್ತಿತ್ತಲ್ರಿ ಅವ್ರಿಗೆ. ಅದನ್ನು ಅವರು ವ್ಯಾಪಾರಸ್ಥರು ರೀ, ಅವರು ಪ್ಲಸ್ ಮಾಡ್ಕೊಳ್ಳಿಕ್ಕೆ ಅವರು ಮಾಡಿದ್ರು ರೀ. ಆಯ್ತು, ಅದು ಫೇಮಸ್ ಆಯಿತು ಸರ್. ಅದು ಸಿಕ್ಕಾಪಟ್ಟೆ ಫೇಮಸ್. ಇನ್ನೊಂದು ರೀ, ಆವಾಗಲೇ ನನ್ನ ಹಾಡು ಏನೈತಿ ಒಳಗೆ ಏನೇನೈತಿ, ಹುಬ್ಬಳ್ಳಿ ಆಗಿಲ್ಲದ್ದು, ದುರ್ಗದಾಗಿಲ್ಲದ್ದು, ಹಾಸನದಾಗಿಲ್ಲದ್ದು, ಈ ಸೀಮ್ಯಾಗೆ ಇಲ್ಲದ್ದು ಅಂತ ಅದೇನೈತಿ, ಸ್ಪೆಷಲ್ ಏನೈತಿ.